ಪ್ರಧಾನಮಂತ್ರಿ ಸೇವಕ, ರಾಷ್ಟ್ರಪತಿ ನಿಮ್ಮ ಸೇವಕ, ಮುಖ್ಯಮಂತ್ರಿ ನಿಮ್ಮ ಸೇವಕ, ರಾಜ್ಯಪಾಲ ನಿಮ್ಮ ಸೇವಕ, ಮಂತ್ರಿಗಳು, ಶಾಸಕರು, ಇನ್ನು ಎಲ್ಲ ಅಧಿಕಾರಿಗಳು ಕೂಡ ತಹಸೀಲ್ದಾರಿಂದ ಹಿಡಿದು ಡಿ ಸಿಯಿಂದ ಹಿಡಿದು ಯಾವುದೇ ಅಧಿಕಾರಿಗಳು ಕೂಡ ನಿಮ್ಮ ಸೇವಕರು. ಮೊದಲು ತಿಳ್ಕೊಂಡ್ರಿ ಅದನ್ನ. ಅದು ಎಲ್ಲರೂ ಏನು ಮಾಡ್ತೀರಿ, ಒಬ್ಬ ವಿಲೇಜ್ ಅಕೌಂಟೆಂಟ್ಗೆ ಹೋಗಿ ಅವ್ರ ಅಮ್ಮಾರೇ ಸಾಹೇಬ್ರಲ್ಲಿ ಹೋಗಿದ್ದಾರೆ ಅಂತ ಕೇಳ್ತೀರಿ. ಅಮ್ಮಾರೇ ಅಂತೀರಿ, ನಿಮ್ಮ ಮನೆಯಾಗ ಅಮ್ಮಾರೇ ಅಂತೀರಲ್ಲ ಗೊತ್ತಿಲ್ಲ ನೀವು. ಅನ್ನಲ್ಲ. ನಾನು ಇಲ್ಲೇ ತನಕ 80ನೇ ಇಸ್ವಿಯಿಂದ ಫೋನ್ ಮಾಡಿದರೆ ಡಿ ಸಿ ಅವರೇ, ಎಸ್ ಪಿ ಅವರೇ, ಇನ್ಸ್ಪೆಕ್ಟ್ರೇ, ತಹಸೀಲ್ದಾರೇ ಅಂತೀನಿ ಹೊರತು ಯಾರಿಗೂ ಕೂಡ ಸಾರ್ ಅನ್ನೋ ಪದ ಬಳಸಿಲ್ಲ. ತಿಳ್ಕೊಳ್ಳಿ, ಅವ್ರು ನಮಗೆ ಸಾರ್ ಅನ್ಬೇಕು, ನಾವು ಅವ್ರಿಗೆ ಸಾರ್ ಅನ್ನೋದಲ್ಲ. ಯಾಕೆಂದ್ರೆ ನೀವು ಕೊಡೋರು ಸಂಬಳ ಅವರಿಗೆ, ನೀವು ತೆರಿಗೆ ಕೊಡೋರು. ಇನ್ನು ನಂಜುಂಡಸ್ವಾಮಿ ಹೇಳ್ತಾ ಇದ್ರು, ಅವ್ರು ಬಟ್ಟೆ ಹಾಕಿದ್ರು ನಮ್ಮ ದುಡ್ಡಿಂದ ಅಂತ. ಹಾಗೆ ನೀವು ಇವತ್ತು ದೇಶದ ಮಾಲೀಕರು. ನೀವು ಯಾರ್ದು ಲಂಚ ಹೊಡೆದಿರೇನೋ, ಗಂಟು ಹೊಡೆದಿರೇನೋ? ಏನು ಹೊಡೆದಿಲ್ಲ. ಆದ್ರಿಂದ ಇವತ್ತು ಯಾವ ಮಂತ್ರಿಗಾಗಿರಲಿ, ಶಾಸಕರಿಗಾಗಿರಲಿ, ಅವರೆಲ್ಲ ನಿಮ್ಮ ಸೇವಕರೇ ವಿನಃ ರೈತರು ನಾವು ಅವ್ರ ಸೇವಕರಲ್ಲ. ಅಷ್ಟು ಗಮನದಲ್ಲಿರಲಿ. ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಜಿಲ್ಲಾಧಿಕಾರಿಗಳು ಹಾಜರಿದ್ರೆ ನೀವು ಪಟ್ಟಿಟ್ಕೊಂಡು ಕೂತ್ಕೊಳ್ಳಿ. ಯಾಕೆ ಪಟ್ಟಿಟ್ಕೊಂಡು ಕೂತ್ಕೊಳ್ಬೇಕು? 1 ಗಂಟೆ ಕೂರ್ಲಿಲ್ಲ, ಬಾಲ ಹರಿದಾಡ್ಕೊಂತ ಹೋದ್ರಿ, ಅವ್ರಿಗೂ ಗೊತ್ತೈತೆ. ನಾನು ಸಾಯಂಕಾಲ ತನಕ ಅವ್ರಿಗೆ ಸತಾಯಿಸಿದ್ರಿ ಜಿಲ್ಲಾಧಿಕಾರಿಗಳಿಗೆ, ಇವರೆಲ್ಲ ಖಾಲಿಯಾಗಿರ್ತಾರೆ ಅಂತ. ನಾವು ರೈತ ಮುಖಂಡರು ಏನು ಮಾಡ್ತಾರೆ, ಎಲ್ಲ ತೆಗೆಯಪ್ಪ, ನಾವು ಅವರು ಸಾಯಂಕಾಲ ತನಕ ಕೂತ್ಕೊಂಡು ಡಿ ಸಿ ಬರೋ ತನಕ ಕೂತ್ಕೊಂಡ್ರು ನಮ್ಮವ್ರು ಒಬ್ಬರು ಇರಲ್ಲ, ನಾವು 4 ಜನ ಕೂತ್ಕೋಬೇಕು, ಮತ್ತಷ್ಟು ಅವಮಾನ ಆಗತ್ತೆ ಅಂತ ಅತ್ಲಾಗೆ ಯಾರ ಬಂದರೆ ಕೈ ಕೊಟ್ಟು ಕಳಿಸ್ತೀರಿ. ಯಾರ ಕಾರಣ ಇದಕ್ಕೆ? ನೀವು ಕೂತ್ಕೊಳ್ರಿ, ಎಷ್ಟು ಜನ ಕೂತಿರ್ತೀರೋ ಅಷ್ಟು ಜನ ಜಿಲ್ಲಾಧಿಕಾರಿಗಳ ಕಚೇರಿ 25 ಜನ ಹೋಗ್ತಿರೋ, 50 ಜನ ಹೋಗ್ತಿರೋ, ಡಿ ಸಿ ಅಲ್ಲಿ ಇದ್ದಾಗ ಬಂದು ತಗೊಂಡ್ಲೇಬೇಕು ಅಂತ ಕೂತ್ಕೊಳ್ರಿ. ಡಿ ಸಿ ಬಂದೇ ಬರ್ತಾರೆ. ಗೊತ್ತಾಯ್ತಾ? ಹೊರಗಡೆ ಇವತ್ತು ಕಳಿಸಿದ್ದಾರೆ, ಯಾರನ್ನೋ ಅಧಿಕಾರಿ ಕಳಿಸಿದ್ದಾರೆ, ಅಧಿಕಾರಿಗಳು ತಹಸೀಲ್ದಾರ್ ಕಳಿಸಿದ್ದಾರೆ, ಅವ್ರಿಗೆ ಮಾಹಿತಿ ಕೊಡ್ತಾರೆ. ಈ ಪತ್ರ ಸರ್ಕಾರಕ್ಕೆ ಹೋಗೇ ಹೋಗುತ್ತೆ, ಯಾರು ಬಂದು ತಗೊಂಡ್ರು ಸರ್ಕಾರಕ್ಕೆ ಹೋಗುತ್ತೆ. ಆಮೇಲೆ ನೀವೊಂದು ಪತ್ರ ಬರೀರಿ, ಜಿಲ್ಲಾಧ್ಯಕ್ಷರ ನೀವೇ ರಮೇಶ್ ಎಲ್ಲೋದ್ರು, ಪತ್ರ ಬರೀರಿ ನೀವು, ಜಿಲ್ಲಾಧ್ಯಕ್ಷ ಸಹಿ ಹಾಕಿ. ಏನೇನು ಅವ್ರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದಾವೆ ದಿನಾಂಕ ನಿಗದಿ ಮಾಡ್ರಿ, ಎಲ್ಲ ಅಧಿಕಾರಿಗಳನ್ನು ಕರೀರಿ, ಕರೆದಲ್ಲಿ ಚರ್ಚೆ ಮಾಡ್ರಿ ಅಂತ ನಿಗದಿ ಮಾಡ್ರಿ. ಎಲ್ಲ ತಾಲೂಕು, ಭಾಳ ಹೆಚ್ಚು ಬೇಡ, ತಾಲೂಕು ಪದಾಧಿಕಾರಿ